ಯಾದಗಿರಿಯ ಗುರ್ಮಿಟ್ಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ನೀಲನಹಳ್ಳಿ ಕಿಲ್ಲನಕೇರ ಗ್ರಾಮದಲ್ಲಿ ಶಿಥಲಗೊಂಡ ನೀರಿನ ಟ್ಯಾಂಕರ್ ನೆಲಸಮಗೊಳಿಸಬೇಕು, ವಿಶೇಷ ಮೂಲಭೂತ ಸೌಕರ್ಯ ಒದಗಿಸಿಕೊಡಬೇಕೆಂದು ಕೈಯಲ್ಲಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡಿದರು. ಯಾದಗಿರಿಯ ರಾಯಚೂರು ಹೋಗುವ ಮುಖ್ಯ ರಸ್ತೆ ಕಿಲ್ಲನಕೇರ ಸರ್ಕಲ್ನಲ್ಲಿ ಜಾಲಿ ಮುಳ್ಳು ಬಡಿದು ಬೃಹತ್ ಪ್ರತಿಭಟನೆಯನ್ನು ಇದೇ ಜುಲೈ 16ರಂದು ಬೆಳಗ್ಗೆ 9 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಹೋರಾಟಕ್ಕೆ ಜಾಲಿ ಮುಳ್ಳುಗಳನ್ನು ಕಡಿಯುವ ಕಾರ್ಯಭರದಿಂದ ಸಾಗಿದೆ ಎಂದು ಅಖಿಲ ಭಾರತೀಯ ಕೂಲಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮದ್ನಾಳ್ ತಿಳಿಸಿದ್ದಾರೆ. ನೀಲಹಳ್ಳಿ ಕಿಲ್ಲನಕೇರ ಗ್ರಾಮಗಳಿಗೆ ಭೇಟಿ ನೀಡಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸಾರ್ವಜನಿಕರ ಜೊತೆ ಚರ್ಚಿಸಿ ಗ್ರಾಮದೊಳಗೆ ಸಂಚಾರ ಮಾಡಿ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ನಾಗರಿಕರು ತಮ್ಮ ಮೂಲ ಸೌಕರ್ಯಕ್ಕಾಗಿ ಹೋರಾಟ ನಡೆಸಿದರು. ಈ ಹಿಂದೆ ಭಾರಿ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಕೆಲವು ಅಧಿಕಾರಿಗಳು ನಾಮಕವಾಸ್ತೆ ಗ್ರಾಮಕ್ಕೆ ಭೇಟಿ ನೀಡಿ ಒಂದು ವಾರದಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಆದರೆ ಇಲ್ಲಿಯವರೆಗೂ ಯಾವುದೇ ಸಮಸ್ಯೆ ಬಗೆಹರಿಸಿಲ್ಲ, ಸಂಬಂಧಪಟ್ಟವರಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲಸ ಸರಾಯಿಗೆ ಮಾಡದ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮ ಗಬ್ಬೆದ್ದು ನಾರುತ್ತಿದೆ. ಸರಿಯಾದ ನೀರು ನೈರ್ಮಲ್ಯ ನಿರ್ವಹಣೆ ಆಗುತ್ತಿಲ್ಲ. ಆದರೆ ಹಣ ಮಾತ್ರ ನೀರಿನಂತೆ ಖರ್ಚಾಗುತ್ತಿದೆ. ಆದರೆ ಕನಿಷ್ಠ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಕೂಡ ಇಲ್ಲ. ದೂರವಾಣಿ ಕರೆ ಮಾಡಿದರೂ ಸ್ಪಂದಿಸುವುದಿಲ್ಲ. ಜಿಲ್ಲೆಯಾಗಿ 16 ವರ್ಷವಾದರೂ ಗ್ರಾಮ ಸೌಂದರ್ಯೀಕರಣವಾಗಿಲ್ಲ ಎಂದು ದೂರಿದ್ದಾರೆ. ಈ ಬೇಜವಾಬ್ದಾರಿತನ ಖಂಡಿಸಿ ಮುಳ್ಳು ಬೇಲಿ ಹಚ್ಚಿ ಪ್ರತಿಭಟನೆ ನಿರ್ಧರಿಸಲಾಗಿದೆ. ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಾದಗಿರಿ ರಾಯಚೂರು ಮುಖ್ಯ ರಸ್ತೆ ತಡೆದು ಜಿಲ್ಲಾಡಳಿತಕ್ಕೆ ತಕ್ಕ ಪಾಠ ಕಲಿಸಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಮಹಿಳೆಯರು ಉಪಸ್ಥಿತರಿದ್ದರು. ರಾಜ್ಕುಮಾರ್ ರಾಠೋಡ್, RJ32 ಕನ್ನಡ ನ್ಯೂಸ್, ಯಾದಗಿರಿ. ಏನಣ್ಣ ಹೇಳೋದು ವಿಷಯ ಅಂದರೆ, ನಮ್ಮ ಊರಿಂದ ನಾಲ್ವಡಿಗೆ ತಾಂಡದ ನಮ್ಮ ಕುಡಿಯೋಕೆ ನೀರಿಲ್ಲ, ನೀರಂತದ ಅನುಕೂಲ ರೋಡ್ ಇಲ್ಲ. ಪ್ರತಿಯೊಂದು ಸಲುವಾಗಿ ನಾವು ಹೋಗ್ಬೇಕು. ಹೋಗಿದ್ರನ್ನು ಬಿ ನಮಗೆ ರೆಸ್ಪಾನ್ಸ್ ಕೊಡವಲ್ರ ಸರ್ಕಾರ. ನಮ್ಮಲ್ಲಿ ಗಟ್ರಿ ಇಲ್ಲ. ರೋಡಿಗೆ ಹೋಗ್ಬೇಕಂದ್ರೆ ರೋಡಿಗೆ ನೀರು ಬರ್ತದೆ, ಗಟ್ರಿದಾಗ ಇದ್ರೆ ಗಟ್ರಿಗೆ ಹೋಗ್ತದೆ ನೀರು. ನಮಗೆ ಏನಿದ್ದಿದ್ದ ನೀರಿಂದ ಅನುಕೂಲ, ಕರೆಂಟಿಂದ ಅನುಕೂಲ ಅಂತ ಹ್ಯಾಂಡ್ ಪಂಪ್ ಏನು ಅನುಕೂಲ ಮಾಡಿ ಕೊಡ್ಬೇಕಂತ ನಾವು ಕೇಳ್ಕೊತೀವಿ ಮುಂದೆ ಸರ್ಕಾರಲಿಂತ. ಇಲ್ಲ ನಾವು ಮಾಡ್ಕೊಡಂಗಿಲ್ಲ ಅಂದ್ರೆ ನಾವು ಏನಿದ್ದಿದ್ದ ರೋಡಿಗೆ ಹೋಗಿ ಸ್ಟ್ರೈಕ್ ಮಾಡಿ ನಾವೇನು ಮಾಡ್ದ ನಾವು ಮಾಡ್ತೀವಿ. ಚರಂಡಿಗಳು ಇಲ್ಲ, ರಸ್ತೆ ಇಲ್ಲ, ಕರೆಂಟಿನ ಪ್ರಾಬ್ಲಮ್ ಇರ್ತಾವ. 5 ದಿನ 2 ದಿನಾಗ 2 ಮೋಟರ್ದ ರಿಪೇರಿಂಗ್ ಮಾಡ್ಬೇಕಂದ್ರೆ ಅದನ್ನು ರಿಪೇರಿಂಗ್ ಆಗೋದು. ರಸ್ತೆನಿಲ್ಲ, ಶೌಚಾಲಯ ಇಲ್ಲ. ಹೆಣ್ಮಕ್ಳು ಬೇರೆ ಹೊಲ್ದಾಗ ಹೋಗಿ ಸಂಡಾಸ್ ಮಾಡತಲಕ್ಕೆ ಹೊಲ್ದವರು ಬೇದು ಇದು ಮಾಡ್ತಾರೆ. ಅದ್ರಸ್ಲಾಗಿ ಇದು ಎಲ್ಲ ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಉಮೇಶ್ ಕೆ ಮದ್ನಾಳ್ ಅವರಿಗೆ ಪ್ರತಿಭಟನೆ ಮಾಡಿದ್ದಕ್ಕೆ ನಾವು ರಸ್ತೆ ಮೇಲೆ ಮಾಡ್ಬೇಕಾಗ್ತದೆ. ಅದ್ರಸ್ಲಾಗಿ ಇದಷ್ಟು ಮಾತಾಡಿದಕ್ಕೆ ಆಕಾಶ ರಾಠೋಡ್. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ನಾಲಡಿಗೆ ತಾಂಡದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಮನೆಗಳವ, 400ಕ್ಕೂ ಹೆಚ್ಚು ಜನಗಳಿದ್ದರೂ ಕೂಡ ಇಲ್ಲಿ 2 ವರ್ಷದಿಂದ ನಿರ್ಮಾಣ ಆಗಿರ್ತಕ್ಕಂಥ ಇದು ವಾಟರ್ ಟ್ಯಾಂಕ್ ಏನದ ಜೆಜಮ್ದು ಯಾರಿಗೆ ಇನ್ನು ಕನೆಕ್ಷನ್ ಆಗಲ್ಲ, ನೀರು ಬರೋದಕ್ಕಂಥ ಪರಿಸ್ಥಿತಿ ನಿರ್ಮಾಣ. 2 ಮೋಟರ್ ಸುಟ್ಟವ. ಆಮೇಲೆ ಇಲ್ಲಿಂದ CC ರೋಡು, ಚರಂಡಿ, ಮೂಲಭೂತ ಸೌಕರ್ಯನೇ ಇಲ್ಲಿ. ಹಂಗಾಗಿ ತಕ್ಷಣ ಮಾಡಬೇಕಂತಕ್ಕಂಥದ್ದು ಉದ್ದೇಶದಿಂದ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವತ್ತು ಎಚ್ಚರಿಕೆ ನೀಡ್ತೀವಿ. ಖಾಲಿ ಕೊಡಿಡ್ದು ವಿನೂತನ ಪ್ರತಿಭಟನೆ ಮಾಡಿವಿ. 24 ಗಂಟೆ ಒಳಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ಕುಡಿ ನೀರಿಂದ ಆಗಿರ್ಬೋದು, ಚರಂಡಿದಾಗಿರ್ಬೋದು ಸ್ವಚ್ಛತೆ ಮಾಡಿ ಬ್ಲೀಚಿಂಗ್ ಪೌಡರ್ ಹೊಡೆದು ಯಾವುದೇ ರೋಗ ರುಜಿನ ಬರದಂಥ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಆಡಳಿತ, ಜಿಲ್ಲಾ ಪಂಚಾಯತ್ CO, ಜಿಲ್ಲಾಧಿಕಾರಿಗೆ ಮಾಡಬೇಕು. ಇಲ್ಲದಿದ್ದರೆ ಯಾದಗಿರಿ ಶಾಪುರ್ಲಿಂದ ಯಾದಗಿರಿಗೆ ಹೋಗ್ತಕ್ಕಂಥ ನೈಕಲ್ದಲ್ಲಿಂದ ಮುಖ್ಯ ರಕ್ಷೆ ಬಂದ್ ಮಾಡಿ ಕೇಸಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ.